ಏನಪ್ಪ ಮಗನೇ, ಏನು ಹಿಂಗೆ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಕಣಮ್ಮ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ. ಜೀವಿತನ ಕರ್ಕೊಂಬರೋಣ ಅನ್ನೋ ಒಂದು ಮನಸ್ಸು. ಪಾಪ ಅವಳು ನಾನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ಲಂತೆ, ನೋಡಿ ನನ್ನ ಗಂಡ ಬಂದಿಲ್ಲ ಅಂತ. ಏನು ಮಾಡೋಕ್ಕಾಗುತ್ತೆ, ಮಗು ಮಕ್ಕ ನೋಡ್ಕೊಂಡು ಕರ್ಕೊಂಬರ್ತೀನಿ ಕಣಮ್ಮ. ಅವ್ರ ಅಮ್ಮ ಒಟ್ಟು ಸಾಲ ಮಾಡ್ಕೊಂಡಿತ್ತಂತೆ. ಅವರು ಹೆಂಗೆ ನೋಡ್ಕೊಂತಾರೋ ಏನೋ, ಸುಮ್ಮನೆ ಆ ಮಗು ನಾಳು ಮಾಡಿಬಿಡ್ತಾರೆ. ಅದಕ್ಕೆ ಅರ್ಥಗೆ ಕರ್ಕೊಂಬರೋಣ ಅಂತ. ಎಷ್ಟು ಚೆನ್ನಾಗಿ ಗೊಂಬೆ ಆಗೈತೆ, ನಮ್ಮ ಗೊಂಬೆ ಮರಿ ಇದ್ದಂಗೆ ಐತೆ, ಮುದ್ದು ಮುದ್ದಾಗೈತೆ ಅಂತ ಮಗಳು ನನಗೆ ಫೋಟೋ ಹೊಡ್ಕೊಂಬಂದಿದ್ದೀನಿ. ಅದು ನೋಡ್ತಿದ್ರೆ ಎಷ್ಟು ಚೆನ್ನಾಗಿರೋ ಪಾಪನಿಗೆ ಏನಾದರೂ ಸಮಸ್ಯೆ ಮಾಡಿಬಿಡ್ತಾರೆ ಅವರು. ಚೆನ್ನಾಗಿ ನೋಡ್ಕೊಂಬಲ್ಲ ಅಂತ ಅನ್ನಿಸ್ತೈತೆ ನನಗೆ. ನೋಡ್ಕೊಂತಾರೆ, ಸುಮ್ಮನಿರು ಪಾಪ ಅವರೆಲ್ಲನ. ನೀನು ಕರ್ಕೊಂಬರಕ್ಕೆ ಹೋಗು ಈಗ. ಹಂಗೆ ಅಂತ ಒಟ್ಟುನು ಅವಳಿಗೆ ಜಂಬ ಕಮ್ಮಿ ಆಗಲ್ಲ. ಅವಳದು ಬುಲ್ ದೌಲತ್ತು. ಅಮ್ಮ ಇವಾಗ ನಾನು ಹೋಗಿಲ್ವಲ್ಲ, ಸ್ವಲ್ಪ ದೌಲತ್ ಕಡಿಮೆ ಆಗಿರುತ್ತೆ. ಬತ್ತಾಳೆ ಅನಿಸುತ್ತೆ. ಹೋಗಿ ಕರಿಯೋಣ, ಕರ್ಕೊಂಬಂದು ಅದಕ್ಕೆ ಎಲ್ಲೇ ನೀನು ಅಜ್ಜಿ ಮನೆಯಾಗಿರ್ತೀರಲ್ಲ ನೋಡ್ಕೊಳ್ರಿ ಅಂತ ಹೇಳೋಣ ಅಂತ ನಾನು ಅವಳಿಗೆ ಮಾತಾಡೋಣ ಅಂತ ಇದ್ದೀನಿ. ಅವಳನ್ನ ಕರ್ಕೊಂಬರೋಣ ಅಂತ ನಾ ಹೇಳ್ತಾ ಇದ್ದಾನೆ. ಬಾವಿಣ ಹೆಂಗೆ ಬಂದಮ್ಮ. ಇರಲಿಲ್ಲ ಅವನು ವರ್ಷ ಇರಲಿಲ್ಲ ಅದಕ್ಕೆ. ಎಲ್ಲ ಹೋಗಿದ್ದ. ನಾನು ಬಂದೆ, ಅಮ್ಮಯ್ಯೇ ಬಾ ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಅವ್ನು ಹೋಗ್ಬೇಡ ಅಂದಟ್ಟು ನೀನು ಜ್ವರ ಬರಬೇಕು ಅಂತೈತಿ. ಯಾವಾಗನತ್ತಕ ನೀನು ತವ್ರ ಮನೆಗೆ ಹೋಗ್ಬೇಡ ಹೋಗ್ಬೇಡ ಹೋಗ್ಬೇಡ. ನಂಬ್ಲೇಳು ಬಾ, ಸುಮ್ಮನೆ ಬರ್ದಂಗಿದ್ರೆ ಹಂಗೆ ಮತ್ತೆ. ಸುಮ್ಮ ಬತ್ತಾ ಹೋಗ್ತಾ ಇರಬೇಕು. ಅವನು ಒಂಬದು ಅಂತಿರ್ತಾನೆ, ಅವ್ನು ಹೇಳೋದು ಹೇಳ್ತಿರ್ತಾನೆ ಅವನಬ್ಬ. ಹೇಳು ಏನು ಯಪ್ಪ 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 ಮಕ್ಳು ಮರಿ ಇಲ್ಲ ಅಂತಂದ್ರೂ ಏನು ಇದನ್ನು ಮಾಡ್ತಾನಪ್ಪ ವರ್ಷ. ಅವನು ಹಂಗೇನೆ. ನಾನು ಅದಕ್ಕೆ ಸುಮ್ಮನೆ ತಲೆ ಕೆಡಿಸ್ಕೊಬೇಡ ಬಾರಮ್ಮ ಅಂತೇಳಿ ಕರ್ಕೊಂಬಂದೆ. ನೋಡಕ್ಕೆ ಹೋಗ್ತೀನಿ ಕಣಮ್ಮ ಅಂತಂದ್ಲು. ಅದಕ್ಕೆ ಬೇಡ ಕಣಮ್ಮ ಅಂದೆ. ಅದೇ ಸುಬ್ಬನ ಕೇಳ್ತೀನಿ ಏನಂತ ನೋಡ, ನನ್ನ ಅಳಿಯನ್ ಕೇಳ್ತೀನಿ ಅಂತ ಬಂದ್ಲು. ನಾನು ಅಜ್ಜಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಜೀವಿತನ ಕರ್ಕೊಂಬರೋಣ ಅಂತ ಇದ್ದೀನಿ ಇಲ್ಲಿಗೆ. ಮೇಡಮ್ಮ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಅದಕ್ಕೆ ಬೇಡ ಕಣಪ್ಪ, ಇನ್ನೊಂದೆರಡು ದಿನ ಸುಮ್ಮನಿರು, ಅವರು ಎಲ್ಲ ಅನ್ಬೇಕು ಚೆನ್ನಾಗಿ ಅಂತ ಹೇಳ್ತಾ ಇದ್ದೀನಿ. ಪಾಪ ಬೇಡ ಸುಮ್ಮನಿರಪ್ಪ. ಯಾಕೆ ಕರ್ಕೊಬತ್ತೀಯ? ನನಗೆ ಯಾಕೋ ಆ ಮಗು ನೋಡ್ದಾಗಿಂದ ಮನಸ್ಸು ತಡಿತಾ ಇಲ್ಲ ಕಣತ್ತೆ. ಚೆನ್ನಾಗೈತೆ ಪಾಪು, ಅದೇ ಎಷ್ಟು ಚೆನ್ನಾಗೈತೆ ಗೊತ್ತಾ. ಅದಕ್ಕೇ ನಾನು ಕರ್ಕೊಂಬರೋಣ ಅಂತ. ಅವರಮ್ಮ ಹೆಂಗೆ ನೋಡ್ಕೊಂಬತ್ತೋ ಏನೋ. ಅವಳು ಒಂಥರ ಬೇಜವಾಬ್ದಾರಿತನ. ಇಲ್ಲಾಂದರೆ ನಮ್ಮ ಅಮ್ಮ ಇನ್ನೂ ಅಜ್ಜಿ ಮನೆ ಹತ್ರ ಇರ್ತಾರಲ್ಲ, ನೋಡ್ಕೊಂತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅದಕ್ಕೆ ಕರ್ಕೊಂಬರೋಣ ಅಂತ ಇದ್ದೀನಿ. ಏನು ಮಾಡೋದು, ಕರ್ಕೊಂಬರೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕರ್ಕೊಂಬ. ಬಿಡು, ಕರ್ಕೊಂಬಂದ್ರೆ ಬರ್ಲೇಳು. ಕರ್ಕೊಂಬರ್ಲಿ ಬಿಡಮ್ಮ ಅತ್ತ. ಇನ್ನೇನು ಮಾಡೋಕ್ಕಾಗುತ್ತೆ. ಅವು ಹೆಂಗೆ ನೋಡ್ಕೊಂತಾವ ಏನೋ. ನಾವು ಕರ್ಕೊಂಬಂದು ಸುಮ್ಮ ಚೆನ್ನಾಗಿ ನೋಡ್ಕೊಂಡ್ರತ್ತ ಯಾವ ತೊಂದ್ರೆಗಳಿರಲ್ಲ ಅತ್ತ. ಅವು ಹೆಂಗೆ ನೋಡ್ಕೊಂತಾವ ಏನೋನು. ಅಲ್ಲ ಮಣಿಯೊಳಗೆ ಬುಲ್ ಜಂಬು. ಸಖತ್ತು ಜಂಬ ಅವಳಿಗೊಂಥರ. ಹೆಂಗೆ ನೀನು ಅವಳು ಬಗ್ಗೆ ನೀನು ಇನ್ನೂ ತಿಳ್ಕೊಂಡಿಲ್ಲ. ನೀನು ಬರಲ್ವಲ್ಲ ಕರೆದ್ರೂ ತವ್ರ ಮನೆಗೆ ನೀನು ಇನ್ನೂ ಗೊತ್ತಿಲ್ಲ. ನಾನು ಎಲ್ಲ ಹೇಳಿದ್ದೀನಿ ಅಂತ ಗೊತ್ತಿರುತ್ತೆ. ಆದ್ರೂ ಅವಳ ಬಗ್ಗೆ ನೀನು ನೋಡ್ಬೇಕು. ಅವಳ ಹತ್ರ ನೀನು ಎಂದು ಮಾತಾಡಿಲ್ವಲ್ಲ ಜಾಸ್ತಿನ. ಅದಕ್ಕೆ ಎಂದ ಒಂದು ಸತಿ ಹಿಂಗೆ ಮಾತಾಡಿಸಿರ್ತೀಯ, ಸುಮ್ಮನಾಗಿರ್ತೀಯ. ಜಾಸ್ತಿ ಮಾತಾಡಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ಜಾಸ್ತಿ ಮಾತಾಡಿದರೆ ಅವಳ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ. ಅವಳು ಜಂಬ ಜಾಸ್ತಿ ಕಣಮ್ಮ. ಹೆಂಗನಾಗ್ಲಿ ಹೋಗಿ ಪಾಪ ಕಣ್ಣೀರು ಹಾಕೊಳ್ಳಂತೆ ಆತೆ. ನನ್ನ ಗಂಡ ಬಂದಿಲ್ಲ ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತಲ್ಲ. ಹೋಗಿ ಮಾತಾಡಿಸ್ತೀನಿ, ಇನ್ನೇನು ಮಾಡೋಣ ಅತ್ಲಾಗೆ. ಸರಿ ಆಯ್ತಪ್ಪ, ಬೇಡ ಅಂಬಕ್ಕಾಗಲ್ಲ. ಹೋಗಿ ಮಾತಾಡ್ಸಿ ಕರಿಯೋದೇಲಿ. ನಾವೇನೇನು ಬಾಣಂತನ ಮಾಡೋದೇನು ದೊಡ್ಡದಲ್ಲ. ನಾವೇನು ಬೆಳಕಂತವೆ. ಒಂದಿಷ್ಟು ಅಡುಗೆ ಮಾಡಿ ಅವಳಿಗೆ ಬಿಸಿ ಬಿಸಿದ ಅಡುಗೆ ಮಾಡಿ ಅದು ಒಂದಿಷ್ಟು ಮಕ್ಳು ಬಟ್ಟೆ ಒಗ್ಯದ ಅಷ್ಟೇ. ಏನು ಬಾಣಂತನ ಅಂದ್ರೆ ಅದೇ ಏನು ದೊಡ್ಡದಿಲ್ಲ, ದೊಡ್ಡ ವಿಷಯನೇ. ಆದರೂ ನಾವೇನೆಲ್ಲೂ ಕೆಲ್ಸಕ್ಕೆ ಹೋಗಲ್ವಲ್ಲ. ಕೆಲ್ಸಕ್ಕೆ ಹೋಗೋರ್ಗಾದ್ರೆ ಅದು ದೊಡ್ಡ ವಿಷಯ. ಬಾಣಂತನ ಮಾಡೋದು ಮನೇಲಿರೋರ್ಗಾದ್ರೆ ಏನೋ ಅನ್ಸಲ್ಲ. ಏನು ಮಾಡೋಕ್ಕಾಗುತ್ತೆ. ಮಕ್ಕಳು ಬಟ್ಟೆ ಒಗೆಯೋದು, ಅವಳು ಬಿಸಿ ಬಿಸಿನ ಮಾಡಿಕ್ಕದು, ಮಗುನ ಇದ್ದಂಗೆ ನೋಡ್ಕೊಂಬೋದು, ಆಟ ಆಡ್ಸೋದು, ಎತ್ಕೊಳ್ಳೋದು, ಇದೆಲ್ಲನ ಇದ್ದಿದ್ದೇನೆ. ಬಾಣಂತನ ಅಂದಮೇಲೆ ನೋಡ್ಕೊಂತೀವಪ್ಪ, ಕರ್ಕೊಂಬ. ಈಗ ನಾವು ಸುಮ್ಮನೆ ಬಿಟ್ಟಿರೋಕ್ಕಾಗಲ್ಲ. ನಮಗೂ ಹಂಗೆ ಅನಿಸುತ್ತೆ ಕಣ್ಪಪ್ಪ. ಅವಳು ಮಾಡಿರೋ ಇದಕ್ಕೆ ಅವ್ರ ಮೇಲೆ ಯಾಕಪ್ಪ ಮಕ್ಳ ಮೇಲೆ ಹಿಂಗೆ ಮಾಡಬೇಕು ಅನಿಸುತ್ತೆ. ಅದಕ್ಕೆ ಆತ ಕರ್ಕೊಂಬರೋಣ ಅತ್ಲಾಗೆ ಸುಮ್ಮನೆ ಅಂತ ನಿರ್ಧಾರ ಮಾಡಿದ್ದೀನಿ. ನೋಡೋಣ, ಹೋಗಿ ಬರ್ತೀನಿ ಇವತ್ತು. ಹೋಗಿ ಪಾಪ ಇವಳು ವ್ಯಾಪಾರ ಮಾಡೋಕ್ಕೆ ಹೋಗೋಳು, ಇನ್ನೂ ಬಂದಿಲ್ಲ. ನಂದು ಇವತ್ತು ವ್ಯಾಪಾರ ಇಲ್ಲ. ನಾನು ಮಧ್ಯಾಹ್ನ ಗಂಟ ಮಾಡಿ ಸ್ವಲ್ಪ ಸಿರಿಗೆ ಹೇಳಿದ್ದೀನಿ. ಸಿರಿ ನೋಡ್ಕೊಂತಾಳೆ, ಎರಡೂ ಬ್ಯಾಲೆನ್ಸ್ ಮಾಡ್ತಾಳೆ. ಅದೇ ಯಾರೋ ಒಬ್ಬರು ಇದ್ದಾರೆ ನಮ್ಮ ಮನೆ ಹತ್ರ, ಕರ್ಕೊಂಡು ಹೋಗ್ತೀನಿ, ಎರಡೂ ಬ್ಯಾಲೆನ್ಸ್ ಮಾಡ್ಕೊತೀನಿ ಅಂತ ಹೇಳೋಳು. ಅದಕ್ಕೆ ಯಾಕೋ ನನಗೆ ಮನಸ್ಸು ತಡಿಲಿಲ್ಲ. ಅದಕ್ಕೇ ಅದೇ ಬಂದುಬಿಟ್ಟೆ. ನೋಡೋಣ. ಇವಾಗ ಬೇರೆ ವ್ಯಾಪಾರ ಅಷ್ಟು ಕಡಿಮೆ. ಹಬ್ಬದ ಕಾಲ, ಸೀಸನ್ ಎಲ್ಲ ಚೆನ್ನಾಗಿ ಆಗ್ತೈತೆ. ಬಂದಿರೋರೆಲ್ಲ ಚೆನ್ನಾಗಿ ತೊಗೊಂಡೋಗ್ತಾರೆ. ಬಿಸಿಲು ಬೇರೆ ಅಲ್ಲ, ಅಷ್ಟಕ್ಕಷ್ಟೇ ಚಳಿಯಾಗು ಬೇಸಿಗೆ ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಿ ಆಗುತ್ತೆ ವ್ಯಾಪಾರ. ಒಟ್ಟಿನಲ್ಲಿ ಯಾವ ತೊಂದರೆ ಇಲ್ಲ ಕಣತ್ತೆ. ಹೌದೇನು, ಹೆಂಗ ಬಿಡಪ್ಪ ಅಂತ ಬುದ್ಧಿವಂತ ಆದ ನನ್ನ ಅಳಿಯ. ನನಗೆ ಅದೇ ಸಂತೋಷ ಕಣಮ್ಮ. ನನ್ನ ಅಳಿಯ ಬುದ್ಧಿವಂತ ಆಗ್ಬಿಟ್ನಲ್ಲ, ನನಗೊಂಥರ ಖುಷಿ. ಅಯ್ಯೋ
ಅಯ್ಯೋ ಅಮ್ಮಯ್ಯ ಅವ್ನು ದುಡ್ಡು ಬಂದು ಕೇಳಿದ್ರೆ ಕೊಡಬೇಡ ಅಂತ ಹೇಳಿತ್ತು ಆತ ಎಗ್ರೆಸ್ ಅಂಗಡಿ ಮಾಡ್ತಾನಂತೆ ಅಂತ ನೋಡಿ ಇವತ್ತು ಮಾಡಿದ್ದಕ್ಕೆ ಒಳ್ಳೇದೇ ಆಯ್ತಲ್ವೇನೋ. ಅತ್ತೆ ಒಳ್ಳೇದೇ ಆಯ್ತು ಇವತ್ತು. ಪಾಪ ಸೀರೆ ಹತ್ರ ಸಾಲ ಮಾಡ್ಕೊಂಡಿದ್ದೆ, ತೀರಿಸ್ದೆ. ಅದನ್ನು ಎಲ್ಲ ಅವಳು ಸಾಲ ಎಲ್ಲ ಕೊಟ್ಟು ನಾನು ಒಂದು 50,000 ರೂಪಾಯಿ ದುಡ್ಡು ದುಡ್ಕೊಂಡಿದ್ದೀನಿ ಆಲೇಲಿ. ಪರವಾಗಿಲ್ಲ, ಚೆನ್ನಾಗಿ ಆಗ್ತೈತೆ. ಹಂಗ ಬಿಡತ್ತ, ನನಗಂತೂ ಖುಷಿ ಆಗ್ತೈತೆ. ನನ್ನ ಮಗ ಹೆಂಗ ಒಂದು ದಾರಿಗೆ ಬಂದತ್ತ, ಹೆಂಗ ಚೆನ್ನಾಗಾದ ಅಂತೇಳಿ ಖುಷಿ ಆಗ್ತೈತೆ ನನಗಂತೂ. ಅಯ್ಯೋ ಜನ ಅವನೆಲ್ಲಿ ಕುಡಿತಾನೆ, ತಡಿ ಕುಡಿತಾನೆ. ಬಿಡ, ಅವನಂತೂ ಬಿಡಲ್ಲ. ನೋಡ್ಮಂತೆ ತಡೀರಿ, ಅವ್ನು ಕುಡ್ದು ಹಿಂಗೆ ಹೋಗೋದೇಯ ಅಂತ ಮಾತಾಡೋರಂತೆ ಜನ. ನೋಡು. ಅಲ್ಲ ನಮ್ಮ ಹುಡುಗ ಜನಗಳು ಸರಿಯಾಗಿ ಹೆಂಗ ಚೆನ್ನಾಗಿ ಆಗ್ಬಿಟ್ಟ. ಮಾತಾಡ್ಲಿ ಬಿಡವ, ನಾವು ಇರೋದಂಗೆ ಮಾತಾಡವ್ರೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಆಗ್ಬಿಟ್ಟೈತೆ. ಇವಾಗ ಏನು ಆರಾಮಾಗಿರೋದು ನೋಡ್ಬೇಕಷ್ಟೇ. ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕು, ಚೆನ್ನಾಗಿರ್ಬೇಕು ಮೇಯ್ನು ಯಾರೇ ಆಗಲಿ. ಅದೇ ಮತ್ತೆ ಚೆನ್ನಾಗಿರ್ಬೇಕಣಪ್ಪ, ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದು ಇರಲ್ಲ. ಈಗ ಹೆಂಗೆ ಅಂತಂದರೆ ಎಲ್ಲರೂ ಚೆನ್ನಾಗಿರೋ ಥರ ಇರಬೇಕು. ಸುಮ್ಮನೆ ಎಲ್ಲರ ಹತ್ರ ನಾವು ಜಗಳ ಮಾಡ್ಕೊಂಬಂದಾಗಲಿ ಏನೇ ಆಗಲಿ ಒಂಥರ ಚೆನ್ನಾಗಿರಲ್ಲ ಅಷ್ಟೇ. ಹೆಂಗೋ ನೀನು ಬುದ್ಧಿವಂತ ಅದಲ್ಲ ಬಿಡಪ್ಪ ಅಂತ ನಮ್ಗೆ ಅದೇ ಖುಷಿ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟಿತ್ತು ಕಣಮ್ಮ. ಇರೋನ ಬಳಿಯ ಇದೇನಪ್ಪ ಹಿಂಗಾದ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ನನಗೆ. ಇರೋನಬ್ಬ ನೋಡಪ್ಪ ಹೆಂಗಾಗ್ಬಿಟ್ಟ ಅಂತೇಳಿ ನನಗೆ ಬೇಜಾರಾಗಿತ್ತು. ಎಂತೆಂಥವ್ರು ಹೆಂಗೆಂಗೋ ಬುದ್ಧಿ ಕಲ್ತ್ಕೊಂಡು ಹೆಂಗೋ ಇದ್ದಾರೆ, ಯಾಕಪ್ಪ ನನ್ನ ಅಳಿಯ ಹಿಂಗಾಗ್ಬಿಟ್ಟ ಅಂತೇಳಿ ನನಗೆ ಅದೇ ಒಂಥರ ಬೇಜಾರಾಗೋದ ನೆನೆಸ್ಕೊಂಡ್ರೆ. ನಾನು ಬದಲಾಗೋದಕ್ಕೆ ಸಿರಿನೇ ಅತ್ತೆ ಕಾರಣ. ಪಾಪ ಆ ಹುಡುಗಿ ನಿಜವಾಗ್ಲೂ ಅವಳು ನನಗೆ ಇವತ್ತು ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಿ ಯಾವತ್ತೂ ನನ್ನ ಸಾಯೋವರೆಗೂ ಅವಳನ್ನ ಮರಿಬಾರ್ದು. ಅಷ್ಟು ನನಗೆ ಸಹಾಯ ಮಾಡಿದ್ದಾಳೆ. ನಿಜವಾಗ್ಲೂ ಅವಳು ತುಂಬ ಒಳ್ಳೆಯವಳತ್ತೆ. ನನಗೆ ಸಖತ್ತು ಸಹಾಯ ಮಾಡವಳೆ. ಅದೇ ಮತ್ತೆ ಅಂತಾರನ್ನ ಮರಿಬಾರ್ದು ಕಣಪ್ಪ. ತುಂಬ ಒಳ್ಳೆ ಹುಡುಗಿ ಕಣಮ್ಮ ಅವಳು ಮದುವೆ ಆಗಿಲ್ಲ ಪಾಪ, ಹೆಂಗತ್ತ ಒಳ್ಳೆಯವಳು. ಮತ್ತೆ ನೀನು ಇನ್ನೊಂದು ಮದುವೆ ಹಾಕೋ ಅದೇ, ಅವಳನ್ನ ಕರ್ಕೊಂಬರೋಳು. ಈಗ ಅವಳನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ತೀಯ, ಅವಳು ಯಾಕೆ ಮದುವೆ ಅದೇ? ಇವಾಗ ಮದುವೆ ಆಗೇವನಿ, ಸುಮ್ಮನೆ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಅವಳು ಇರಲಿ, ಅವಳನ್ನು ನೋಡ್ಕೊಂತೀನಿ ಅಂತಾನೆ. ಅವಳು ಪಾಪ ವ್ಯಾಪಾರ ಮಾಡ್ತಾಳೆ, ಅವಳು ಚೆನ್ನಾಗಿ ಬುದ್ಧಿವಂತೆ. ಕುಕ್ಕಂಡು ಬೇಜಾರಾಗಿ ನಾನು ವ್ಯಾಪಾರ ಮಾಡ್ಕೊಂತೀನಿ ಅಂತ ಹೋಗವಳೆ ಹೋಗ್ತಾ ಇರ್ತಾಳೆ. ಪಾಪ ಅವಳು ಒಳ್ಳೆ ಹುಡುಗಿ ಕಣಪ್ಪ ನಿಜವಾಗ್ಲೂ. ಅವಳು ಮದುವೆ ಆಗಿ ಕರ್ಕೊಂಬಂದ್ರೂ ಒಳ್ಳೆ ಹುಡುಗಿ. ನಮ್ಮ ಪಾಪ ಅವಳು ತಂದೆ ತಾಯಿ ಕಳ್ಕೊಂಡು ತುಂಬ ನೋವು ಅನುಭವಿಸ್ತಾ ಇದ್ದಾಳೆ. ಹೆಂಗೋ ಬಿಡು, ಇರಲಿ. ಅವಳು ಒಂದು ಕಡೆ ಇರ್ತಾಳೆ, ನಮ್ಮ ಮನೆಗೆ ಎಲ್ಲಿಗೆ ಹೋಗ್ತಾಳೆ ಹೇಳು? ಅವಳು ಎಲ್ಲೋ ಒಂದು ಕಡೆಗೆ ಇರ್ತಾಳೆ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಪಾಪ ಅವಳನ್ನು ನಾವು ಇದು ಮಾಡೋದಲ್ಲ, ಭಾಳ ಒಳ್ಳೆಯವಳು ಅವಳು. ಅವಳು ತುಂಬ ನೋವನ್ನು ಇದ್ದೇಳ್ಕೊಳತ್ತೆ. ಅಪ್ಪ ಅಮ್ಮನೆಲ್ಲ ಒಂದೇ ಸತಿ ಕಳ್ಕೊಬಿಟ್ಲು. ಅವ್ರ ಫ್ಯಾಮಿಲಿ ಎಲ್ಲ ಅಷ್ಟು ಯಾರೂ ಅವಳು ನೋಡ್ಕೊಂಬಲ್ಲ. ಅವಳು ಹಿಂಗೆ ರೋಡ್ ಸೈಡಲ್ಲಿ ಏನಾದರೂ ಒಂದು ವ್ಯಾಪಾರ ಮಾಡಿಕೊಂಡು ಹಿಂಗೆ ಸಿರಿನೇ ಹೇಳಿ ಏನೋ ಒಂದು ಅಂಗಡಿ ಮಾಡ್ಕೊಂಡಿರೋದಕ್ಕೆ ಅವಳ ಜೀವನ ಅವಳು ಮಾಡ್ತಾಳೆ. ಅವ್ರದ್ದು ಮನೆ ಐತೆ ಸ್ವಲ್ಪ, ಅವ್ರ ಜೀವನ ಅವ್ರು ಮಾಡ್ತಾರೆ. ಸರಿ, ಸಹಾಯ ಮಾಡ್ಬೇಕು ಹೇಳಪ್ಪ. ಪಾಪ ಅವಳು ನೋಡಿರಿ ಅಯ್ಯೋ ಅನ್ಸುತ್ತೆ. ಹೆಂಗೆ ಬದುಕೂ ಮಾಡ್ತಾಳೆ ಕಣಪ್ಪ, ಮನೆಯಗಳದ ಚೆನ್ನಾಗಿ ಮಾಡ್ತಾಳೆ. ಮರಗಿತ್ತಿ ನಮ್ಮಮ್ಮ ಎಷ್ಟೊತ್ತು ನೋಡಬೇಕು. ಒಳ್ಳೆಯವಳು ಕಣಪ್ಪ. ಒಳ್ಳೆಯವಳು. ನೋಡೋಣ. ಇವಳು ಜೀವಿತ ಹಿಂಗೆ ಇರ್ತಾಳೆ. ಹೋಗ್ಬಿಡ್ತೀನಿ ಇವತ್ತು, ಅದಲ್ಲಿ ನೋಡಿ ಮಾತಾಡಿಸ್ಕೊಂಡ್ ಬರ್ತೀನಿ ಏನಂತಾಳೆ ನೋಡೋಣ. ಸರಿ ಕಣಪ್ಪ, ಆಯ್ತು. ಈಗ ಅಪ್ಪತ್ತಿರ್ ನಮ್ಮಮ್ಮ ಇನ್ನು ನಮ್ಮ ಅಜ್ಜಿ ಬೇಡ ಅಂದರು ತಂಬದು ಬೇಡ, ಏನಾನ ಹೆಚ್ಚು ಕಮ್ಮಿ ಆದಾಗ ಹೆಂಗೋ ನಿನ್ನ ಇಷ್ಟ. ಕರ್ಕೊಂಬರೋದಾದ್ರೆ ಕರ್ಕೊಂಬ, ಹೊಟ್ಟೆಲಿ ನೋಡ್ಕೊಂಬದಂತೆ ನೋಡ್ಕೊಂತೀವಪ್ಪ. ನಾವಂತೂ ನೋಡ್ಕೊಂಬಲ್ಲ ಅಂಬಲ್ಲ, ಇನ್ನೇನು ಮಾಡೋಣ. ನೋಡ್ಕೊಂಬಲ್ಲ ಅಂಬಲ್ಲ, ನೋಡ್ಕೊಂತೀವತ್ತ. ಕರ್ಕೊಂಬ. ನೋಡಿದ್ರಲ್ಲ ವೀಕ್ಷಕರೇ, ಜೀವಿತನ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗೆ. ಮಗು ನೋಡ್ಕೊಂಬಂದಂಗಿಂದ ತುಂಬ ಚೆನ್ನಾಗೈತೆ. ಅವ್ರ ಅಮ್ಮಗೆ ಹೆಂಗೆ ನೋಡ್ಕೊಂಬತ್ತೋ ಏನೋ. ಅವ್ರ ಅಮ್ಮನ ಪಾಪ ಕಷ್ಟ, ಅವ್ರ ಅಮ್ಮಂಗೂ ಒಟ್ಟು ಸಾಲ ಮಾಡ್ಕೊಂಡವ್ರೆ. ಅದಕ್ಕೆ ಅತ್ಲ ಕರ್ಕೊಂಬಂದರೆ ಎಷ್ಟೋ ಸ್ವಲ್ಪ ವಾಸಿ ಅಲ್ಲ, ಕರ್ಕೊಂಬರ್ಬೋದಲ್ಲ. ಕರ್ಕೊಂಬಂದರೆ ನಾನು ಇಲ್ಲಿ ನೋಡಿಕೊಂಡು ದಿನಪರ್ತೆ ಇಲ್ಲೇ ಇದ್ದರೆ ಗೊತ್ತಾಗೋದು ಅವಳು. ನಾನು ಬೇರೆ ಮದುವೆ ಆಗಿರೋ ವಿಷಯ ಇಲ್ಲೇ ಇದ್ರೇ ಅವಳಿಗೆ ಗೊತ್ತಾಗೋದು. ಆಮೇಲೆ ದಿನಪರ್ತೆ ಮೇಲೆ ನಾನು ನಾಟಕ ಆಡ್ತಿದ್ದೀನಿ ಅಂತ ಹೇಳ್ಬೋದು. ಪಾಪ ಅವಳು ಎಲ್ಲೋ ಒಂದು ಕಡೆಗೆ ಇರ್ತಾಳೆ ಅನಿಸುತ್ತೆ. ಗೀತಾ ಅಲ್ಲ, ತುಂಬ ಒಳ್ಳೆಯವಳು ಅವಳು. ಮಾಡು ತುಂಬ ಒಳ್ಳೆಯವಳು. ಸಾರಿ ಗೀತಾ ಅಂತ ಹೇಳಿದೆ. ಅವಳು ತುಂಬ ಒಳ್ಳೆಯವಳು ಮಾಡು. ನನಗಂತೂ ತುಂಬ ಇಷ್ಟ. ಅವಳು ಬುದ್ಧಿ ಆಗಿರ್ಬೋದು, ಅವಳ ನಡವಳಿಕೆ ಆಗಿರ್ಬೋದು. ಇಲ್ಲಿದ್ದರೆ ಅವಳಿಗೆ ತಾನೇ ಗೊತ್ತಾಗೋದು. ಆಮೇಲೆ ನಾಟಕ ಅಂತ ಒಂದಿನ ಹೇಳ್ಬೋದು, ಹೇಳಿ ಏನೋ ಒಂದು ಮಾಡ್ಬೋದು. ಆಮೇಲೆ ಅವಳಿಗೂ ನಾನು ಒಳ್ಳೇದು ಮಾಡ್ತೀನಿ, ಕೈ ಬಿಡಲ್ಲ ಅವಳಿಗೂ. ನಿಜ ತುಂಬ ಒಳ್ಳೆಯವಳು ಅವಳು, ಸಖತ್ತು ಒಳ್ಳೆಯವಳು. ಪಾಪ ಎಲ್ಲರನ್ನೂ ಕಳ್ಕೊಂಡು ಅವಳು ದುಃಖದಲ್ಲಿದ್ದಾಳೆ. ನಮ್ಮ ಮನೆಗೆ ಬಂದಾಗಿಂದ ಸ್ವಲ್ಪ ಅವಳಿಗೆ ಎಷ್ಟೋ ಬೇಜಾರು ಅನ್ನೋದು ಕಡಿಮೆ ಆಗೈತೆ. ಚೆನ್ನಾಗಿದ್ದಾಳೆ ಖುಷಿಯಾಗಿ. ಅವಳು ಬೇಜಾರು ಮಾಡ್ಕೊಂಡು ಒಬ್ಬರೇ ಇದ್ದರೆ ಹಿಂಗೆ ಅನ್ಸುತ್ತೆ ಹೇಳಿ, ಮನೇಲಿ ಥರ ಅನ್ನಿಸ್ತಾ ಇರುತ್ತೆ. ಯಾರು ಮಾತಾಡ್ಸೋರಿರಲ್ಲ, ಏನಿದು ಹಿಂಗಾಯಿತು ಏನು ಎತ್ತ, ಬರೀ ಈ ಥರನೇ ಬರ್ತಾ ಇರುತ್ತೆ ಮನಸ್ಸಲ್ಲಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.